ನಿಮ್ಮ ಚಾಲಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ. ನೋಡಿ, ನನ್ನ ಗಾಡಿ ಬಾಡಿ ಕಡಿಸ್ಬೇಕಾಯ್ತು. ಬಾಡಿ ಅಂದರೆ ಅದು ಮೇಲ್ಗಡೆ ಇಟ್ಟು ಸ್ಟ್ರೆಂತ್ ಇರಲಿಲ್ಲ. ಆ ಸ್ಟ್ರೆಂತ್ ಇರಲಿದ್ದ ಕಾರಣಕ್ಕೆ ಏನು ಮಾಡಿದೆ, ನಾನು ನಮ್ಮ ಫ್ರೆಂಡಿಗೆ ಕರೆದು ಬೆಳಗ್ಗೆನೆ ಗಾಡಿ ತೋರಿಸಿದ್ದೆ. ಅಣ್ಣ ಗ್ಯಾರೇಜ್ ಹತ್ರ ತಾಂಬ ಅಂತ ಹೇಳಿದ್ರು. ಗಾಡಿ ತಗೊಂಡು ಗ್ಯಾರೇಜಿಗೆ ಬಿಟ್ಟಿದ ತಕ್ಷಣ 3 ಕಡೆನೂ ಚೋತಕ ಇದ್ದಾಗ ಇದ್ದಿದ್ದು ಆಂಗಲ್ಗಳೆಲ್ಲ ಕಟ್ ಮಾಡಿ ಕ್ಲೀನಾಗಿ ಬಾಡಿ ಎಲ್ಲ ಇಳಿಸಿದ್ರು. ಆಮೇಲೆ ಹಿಂದಗಡೆ ಸೀಟು ಟಚ್ ಆಗೋದು ಹಂಗೇನೆ. ಅದನ್ನು ಹೇಳಿದೆ, ಈ ಟಚ್ ಆಗ್ತಾ ಇದೆ ಅಂತ ನೀನೇನು ಫೀಲ್ ಮಾಡ್ಕೊಬೇಡ, ಬರೋ ಕೂತ್ಕೊಂಡು ನೋಡ್ತಾ ಇರೋ ನೀನು ಅಂತ ಹೇಳಿದ್ರು. ನಾನು ಕೂತ್ಕೊಂಡು ನೋಡ್ತಾ ಇದ್ದೆ. ಎಲ್ಲ ಕ್ಲೀನಾಗೆಲ್ಲ ಬಿಡಿಸ್ಕೊಂಡು ಆಂಗಲ್ಗಳೆಲ್ಲ ಪೈಪು ಮೇಲ್ಗಡೆ ರೈಟ್ ರೌಂಡ್ ಕಟ್ ಮಾಡ್ಕೊಂಡು ನೀಟಾಗಿ ಕೆಲಸನ ಈ ತರ ಮಾಡಿದ್ರು. ಖುಷಿ ಆಗೋಯ್ತು. ಹೊಟ್ಟೆ ಬೇರೆ ಒಂದ್ ಕಡೆ ಹಸಿತಾ ಇತ್ತು. ಫ್ರೆಂಡ್ಗೆ ಹೇಳಿದೆ, ಹೋಗಿ ಊಟ ಗಿಡ ಕಟ್ಟಿಸ್ಕೊಂಬಂದು ಹೊಟ್ಟೆ ತುಂಬಾ ಊಟ ಮಾಡಿದ್ರು. ನೆಮ್ಮದಿಯಾಗಿತ್ತು. ಒಂದು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಒಂದು ಊಟ ಮಾಡ್ಬೇಕಾದ್ರೆ ಏನ್ ಫೀಲ್ ಇತ್ತು, ಅದೇ ಫೀಲ್ ಇತ್ತು ನನಗೂ ಫ್ರೆಂಡ್. ಆಮೇಲೆ ಊಟ ಗಿಟ ಎಲ್ಲ ಮಾಡ್ಕೊಂಡೆ ಆಮೇಲೆ ಇವರೆಲ್ಲ ಗ್ರೈಂಡಿಂಗ್ ಸ್ಟಾರ್ಟ್ ಮಾಡಿದ್ರು. ಕೆಲಸ ಇಷ್ಟು ನೀಟಾಗಿ ಮಾಡಿಕೊಟ್ರು ನನಗೆ. ಅದು ಹಾಫ್ ಬಾಡಿನ ಫುಲ್ ಬಾಡಿ ತರನೇ ಕಾಣಿಸ್ತು. ಆದ್ರೂ ಒಂದು ಫೀಲ್ ಏನಿದೆ, ಅದ್ರ ಮೇಲೆ ಹಾಫ್ ಬಾಡಿ ಕಟ್ಸಿದೀನಲ್ಲ, ಅದೊಂದು ಫೀಲ್ ಇದೆ. ಸ್ಟ್ರೆಂತ್ ಇರುತ್ತೆ ಅಣ್ಣ, ಏನು ಬೇಜಾರು ಮಾಡ್ಕೋಬೇಡ, ಕ್ಲೀನ್ ಆಗಿರುತ್ತೆ. ನಿನ್ಗೇನು ಆ ಥರ ಏನು ಕಟ್ ಆಗದೆ ಅಲ್ಲಿ ಮುಂದೆ ಏನೇ ಆಗೋದಲ್ಲಿ ಆಗಲ್ಲ ಅಂತ ಹೇಳಿದಾರೆ. ನಿಮ್ಗೆ ಅನುಭವಗಳು ಇರುತ್ತೆ ಗಾಡಿಯವ್ರಿಗೆ, ಚಾಲಕರಿಗೆ. ನಿಮ್ಮ ಅನುಭವನ ನನ್ನ ಕಮೆಂಟಲ್ಲಿ ತಿಳಿಸಿ, ಈ ಥರ ಮಾಡಿದ್ರೆ ಹೆಂಗೆ ಅಂತ. ಆಮೇಲೆ ನನ್ನ ಫ್ರೆಂಡ್ಸ್ ಅಂದ, ಅವ್ನಿಗೊಂದು ಚೈನ್ಗಿನ್ ಹಾಕಿ, ಅವರು ವೆಲ್ಡಿಂಗ್ ಚಪ್ಪರು ಚೈನ್ಗಿನ್ ಹಾಕಿ ಸ್ವಾಗತ ಕೊಡಿದ್ರು. ನಾನು ಹೇಳಿದೆ, ಬಿಡಪ್ಪ ಅಂತ, ಏನಕ್ಕೆ ಇವೆಲ್ಲ ಚೈನ್ ಆಗ್ತಾ ಇದೆ ಅಂತ. ಹುಡುಗರೆಲ್ಲ ಕ್ಲೀನಾಗಿ ವೆಲ್ಡಿಂಗ್ ಮಾಡಿದ್ರು. 3 ಕಡೆನೂ ನೀಟಾಗಿ ಮಾಡಿಕೊಟ್ರು. ವೆಲ್ಡಿಂಗ್ನ ಅಂದ್ರೆ ನೀಟಾಗಿ ಮಾಡಿಕೊಟ್ರು. ಅಷ್ಟೇ ಖುಷಿ ಆಯ್ತು. ಆಮೇಲೆ ನಮ್ಮ ಇರ್ಫಾನಿಗೆ ಚೈನ್ ಹಾಕಿ ಹೇಳ್ಬೇಕಲ್ಲ, ಕೂತ್ಕೊಂಡಿದ್ದಾಗ ತಮಾಷೆ ಆಡೇ ಆಡ್ತೀವಿ. ಆಮೇಲೆ ಬ್ಯಾಕ್ ಡೋರ್ಗೆಲ್ಲ ಕ್ಲೀನಾಗಿ ವೆಲ್ಡಿಂಗ್ ಚೈನೇ ಇರಲಿಲ್ಲ ಅದಕ್ಕೆ. ನಾನು ಹಂಗೂ ಫ್ಲಾಟ್ ಇಕ್ಸೋಣ ಅಂದೆ ಫ್ರೆಂಡ್. ಬೇಡ, ಚೈನ್ ಇಕ್ಕೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ಅವ್ರು 2 ಕಡೆನೂ ಕಟ್ ಮಾಡಿ ಚೈನ್ ಇಕ್ಕಿ ಬ್ಯಾಕ್ ಡೋರ್ ಎಲ್ಲ ಒಳ್ಳೆ ಫಿನಿಶಿಂಗ್ ಮಾಡಿಕೊಟ್ರು. ಯಾಕಂದ್ರೆ ಚೈನ್ ಇರಲಿಲ್ಲ. ನನ್ನ ಗಾಡಿ ತಂದಾಗ್ಲಿಂದ ಆ ಬಾಡಿಗೂ ಆ ಚೈನ್ಗೂ ಅರ್ಥನೇ ಇರಲಿಲ್ಲ ಅದಕ್ಕೆ. ಆ ಥರ ಇತ್ತು. ಆಮೇಲೆ ಫ್ರೇಮರ್ ಎಲ್ಲ ಹೊಡ್ಕೊಟ್ರು ಅವರೇನೆ. ಫ್ರೇಮರ್ ಎಲ್ಲ ಹೊಡೆದಿದ್ದೆಲ್ಲ ಪೈಂಟ್ ಮಾಡಿಸ್ಕೊಂಡ್ರು. ಅಪ್ಪ ಅರ್ಜೆಂಟಿನಲ್ಲಿ ಇವಾಗ ಪೈಂಟ್ ಮಾಡೋ ಪರಿಸ್ಥಿತಿ ಇಲ್ಲ, ಯಾಕಂದ್ರೆ ಬಾಡಿಗೆಗಳು ನಡೀತಾ ಇಲ್ಲ. ನಮ್ಗೂ ತೀರಾ ಕಷ್ಟ ಆಯ್ತು. ನಾವು ನಮ್ಮ ಸಾದಿಗೆ ಬಂದ್ಬಿಟ್ಟೆ ಬ್ಯಾಟ್ರಿಯವ್ರನ್ನ ಫಿಟ್ ಮಾಡ್ಬಿಟ್ಟೆ ನಡೆಯೋಣ ಹೋಗೋಣ ಅಂತ ಹೇಳ್ದ. ನಾನು ಇರ್ಫಾನ್ಗೆ ಹೇಳ್ದೆ, ಗಾಡಿ ಮುಂದೆ ಬಿಟ್ಬಿಟ್ಟು ಇರ್ಫಾನ್ ಹೋಗೋಣ ಮನೆ ಕಡೆಗೆ ಅಂತ. ಯಾಕಂದ್ರೆ ಆಗೋಯ್ತು ಟೈಮಲ್ಲಿ 8 ಗಂಟೆಯಿಂದ 9 ಗಂಟೆ ಆಗಿತ್ತು ಹತ್ತತ್ರ. ಎಲ್ಲ ಮೀಟಿಂಗ್ ಎಲ್ಲ ಮುಗೀತು, ಕೆಲಸನೂ ಮುಗ್ದಿತ್ತು. ಗಾಡಿ ನೀಟಾಗಿ ಕಾಣಿಸ್ತಾ ಇತ್ತು. ಫಸ್ಟ್ಗಿಂತ ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಗಾಡಿನ. ನೋಡೋಕೆ ಒಂದು ಲುಕ್ ನೋಡಿ ಹೆಂಗ್ ಹೋಗ್ತಾ ಇದೆ ಗಾಡಿ. ಫಸ್ಟ್ ಇತ್ತು ಚೋತೆಕ ಇದ್ದಂಗೆ. ಮನೆ ತಗೊಂಡೋಗ್ಬಿಟ್ಟೆ. ಮನೆ ತಗೊಂಡೋಗಿ ಬಿಟ್ಟಿದ ತಕ್ಷಣ ಅಲ್ಲಿ ಖರ್ಚು ಮಾಡಿದ ಕಣ್ಣೇ ಕಾಣಿಸಿಲ್ಲ. ಖರ್ಚು ಮಾಡಿದ ಆಗಿದ್ಮೇಲೆ ಗೊತ್ತಾಯ್ತು, ಮುಂದೆ ಕಂತು ಹಾಕ್ಬೇಕಲ್ಲಪ್ಪ, ಇನ್ನು 5ನೇ ತಾರೀಕು ಕಂತು. ಅದು ಎಷ್ಟು ಕಂತು ಬರೋದು? 25,400 ರೂಪಾಯಿ. ಬಾಡಿಗೆಗಳು ನಡೀತಾ ಇಲ್ಲ. ಒಂದು ನನಗೆ ಆ ಟೆನ್ಷನ್ ಜಾಸ್ತಿ ಆಗೋಯ್ತು ಫ್ರೆಂಡ್. ಹೆಂಗಪ್ಪ ಮುಂದಿನ ಜೀವನ ಅನ್ನಿಸ್ಬಿಡ್ತು. ನಿಮ್ಗೆ ಯಾರಿಗಾದ್ರೂ ಬಾಡಿಗೆ ನಡೀತಾ ಇದ್ರೆ ನನಗೂ ಕಮೆಂಟಲ್ಲಿ ತಿಳಿಸಿ, ನನಗೂ ಆ ಬಾಡಿಗೆನ ಒಂದು ಕಳಿಸಿ. ನಿಮ್ಮ ಸಂಚಾರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಸ್ವಾಗತ ಫ್ರೆಂಡ್.